ಇನ್ನೊಂದು ಕಡೆ ಈಗ ಬಿಜೆಪಿ ನಡೆಸ್ತಾ ಇರುವಂತಹ ಒಂದು ಪ್ರತಿಭಟನೆ ಹಾಗೆ ಶ್ರೀಗಳು ಕೂಡ ಈಗಾಗಲೇ ಜಯಮೃತ್ಯುಂಜಯ ಶ್ರೀಗಳು ಕೂಡ ಬಂದಿದ್ದಾರೆ ಈಗ ಸ್ಥಳಕ್ಕೆ ಮತ್ತೆ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಈ ಹಿಂದೆನೂ ಕೂಡ ಅವರು ಪ್ರತಿಭಟನೆ ಮಾಡುವಾಗ ಯಾವಾಗ ಅವರನ್ನ ಅರೆಸ್ಟ್ ಮಾಡಿದ್ರು ಅಥವಾ ಅವರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋದ್ರು ಆಗ ಮತ್ತಷ್ಟು ಉದ್ವಿಗ್ನತೆಯನ್ನು ಪಡ್ಕೊಳ್ತು ಹೋರಾಟ. ಸೊ ಅದಾದ ನಂತರ ನಿನ್ನೆ ಕೂಡ ಅವರು ಮಾತನಾಡ್ತಾ ಹೇಳಿದ್ರು, ಇವತ್ತು ಬೆಳಿಗ್ಗೆ ಕೂಡ TV9 ಜೊತೆಗೆ ಮಾತನಾಡ್ತಾ ಕೆಲವೊಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದು, ಇಲ್ಲಿವರೆಗೂ ಕೂಡ ನಾವು ಶಾಂತಿಯುತವಾಗಿ ಹೋರಾಟವನ್ನು ನಡೆಸ್ತಾ ಇದ್ವಿ, ಬಟ್ ಇನ್ನು ಮುಂದೆ ನಾವು ಶಾಂತಿಯುತವಾಗಿ ಮಾಡೋದಿಲ್ಲ, ಕ್ರಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಅಂತಾರೆ. ಕೂಡಲೇ ರಾಜ್ಯ ಸರ್ಕಾರ ಇಡೀ ಲಿಂಗಾಯತ ಕ್ಷಮೆ ಕೇಳಬೇಕು, ಪಂಚಮ ಸಾಲ ಕ್ಷಮೆ ಕೇಳಬೇಕು. ನಮ್ಮ ಸಮುದಾಯದ ಅಮಾಯಕರ ಮೇಲೆ FIR ಹಾಕಿದ್ದಾರೆ, ಕೂಡಲೇ ಅದನ್ನ ನೀವು ಮಾಡ್ಕೋಬೇಕು. ಜೊತೆಯಲ್ಲಿ ಇಂತಹ ಕುಕೃತ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅವ್ರು ಕೂಡಲೇ ಸಸ್ಪೆಂಡ್ ಮಾಡಬೇಕು. ನೀವೇನಾದ್ರೂ ಸಸ್ಪೆಂಡ್ ಉದ್ದೇಶಪೂರ್ವಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಪೊಲೀಸ್ ಮುಖಾಂತರವಾಗಿ ಓಡಲಿಕ್ಕೆ ನನಗೆ ಈಗ ಬಂದಿರತಕ್ಕ ಸುದ್ದಿ ಅಂದ್ರೆ ಹೊಡೆಯುವಂತ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಜನಪ್ರತಿನಿಧಿಗಳು ಮುಖ್ಯಮಂತ್ರಿ ಬಳಿ ಹೋಗಿ ಕಣ್ಣೀರು ಹಾಕ್ತಾರಂತೆ. ನಮ್ಮ ಜನರು ಹೊಡೆಯಕತ್ತಾರೆ, ಬಿಡುಗಡೆಗೊಳಿಸಿ, ಬಿಡುಗಡೆ ಪಡಿಸಿ ಅಂತೇಳಿ. ಆದ್ರೆ ಮುಖ್ಯಮಂತ್ರಿ ಸೊ ಜಯಮೃತ್ಯುಂಜಯ ಶ್ರೀಗಳು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ, ತಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದ್ದಾರೆ. ಹಾಗೆ ನಾವು ಮಾತಾಡ್ತಾ ಇದ್ದೆ ಬೆಳಗ್ಗೆನೂ ಕೂಡ TV9 ಜೊತೆಗೆ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅವರು ಹೇಳ್ತಾ ಇದ್ರು, ಸೊ ನಾವು ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕೋದಿಲ್ಲ, ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ, ಬಲಪ್ರಯೋಗವನ್ನು ಮಾಡ್ತಾ ಇದೆ ನಮ್ಮ ಮೇಲೆ, ಇದನ್ನು ನಾವು ಯಾವತ್ತೂ ಕೂಡ ಒಪ್ಪೋದಿಲ್ಲ. ನಾವು ಶಾಂತಿಯುತವಾಗಿಯೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ, ಹೋರಾಟವನ್ನು ಮಾಡ್ತಾ ಇದ್ವಿ. ನಮ್ಮ ಬೇಡಿಕೆ ಇದ್ದಿದ್ದು CM ಬರಬೇಕು, ನಮ್ಮ ಮನವಿಯನ್ನು ಆಲಿಸಬೇಕು ಅಂತೇಳಿ. CM ಪರವಾಗಿ ಯಾರೊಬ್ಬರೂ ಕೂಡ ಬಂದು ನಮ್ಮ ಮನವಿಯನ್ನು ಕೇಳಲಿಲ್ಲ. ಇನ್ನು ಇವತ್ತು ಕೂಡ ಹೋರಾಟ ಮುಂದುವರೆದಿದೆ. ಈಗಾಗಲೇ ಸ್ಥಳಕ್ಕೆ ಶ್ರೀಗಳು ಬಂದಿದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಸಹದೇವ್ ಮಾನೆ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ನ ಪಡಿತೋಣ. ಸಹದೇವ್, ಈಗ ಮತ್ತೆ ಹೋರಾಟ ಆರಂಭವಾಗಿದೆ ಅಂತ ಅನ್ಸುತ್ತೆ, ಯಾವ ರೀತಿ ಸಾಗ್ತಾ ಇದೆ ಈಗ ಪ್ರತಿಭಟನೆ? ಜಯಮೃತ್ಯುಂಜಯ ಶ್ರೀಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ, ಮಾತನಾಡಿದ್ರು, ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ರು. ಹೇಗಿರುತ್ತಂತೆ ಹೋರಾಟದ ರೂಪರೇಷೆ? ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಶ್ರೀಗಳು? ಹೇಗಿದೆ ಈಗ ಹೋರಾಟ? ಹೌದು ರೆಹಮಾನ್, ಏನು ಪಂಚಮಸಾಲಿ ಸಮಾಜ ಹೋರಾಟದ ಮೇಲೆ ಪೊಲೀಸರು ನಡೆಸಿರುವಂತಹ ಒಂದು ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಇವತ್ತು ಕೂಡ ಹೋರಾಟ ಮುಂದುವರೆದಿರುವಂತದ್ದು. ಸದ್ಯ ಈಗ ರಾಷ್ಟ್ರೀಯ ಹೆದ್ದಾರಿ 4 ತಡೆದು ಕಂಪ್ಲೀಟ್ ಆಗಿ ಬಂದ್ ಮಾಡಿ ಹೋರಾಟವನ್ನ ಮಾಡ್ತಾ ಇರುವಂತದ್ದನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸಬಹುದಾಗಿದೆ. ಸದ್ಯ ಈಗ ಈ ಒಂದು ಹೋರಾಟದ ಏನು ಮುಖ್ಯ ಉದ್ದೇಶ ಏನಂತಂದ್ರೆ, ಮೊನ್ನೆ ನಡೆದಂತಹ ಲಾಠಿ ಚಾರ್ಜ್ ಏನಿದೆ, ಆ ಲಾಠಿ ಚಾರ್ಜ್ ಮಾಡಿದಂತಹ ಅಧಿಕಾರಿಯನ್ನ ಕೂಡಲೇ ಅಮಾನತು ಮಾಡಬೇಕು, ಅದರ ಜೊತೆಗೆ ಶೀಘ್ರ CM ಅವರು ಏನು ಕ್ಷಮೆಯನ್ನ ಕೇಳಬೇಕು, ಅದರ ಜೊತೆಗೆ ಮೀಸಲಾತಿ ವಿಚಾರದಲ್ಲಿ ಸರ್ಕಾರದ ನಿಲುವೇನು ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆ ಕೊಡಬೇಕಂತ ಹೇಳಿಬಿಟ್ಟು ಈ ಒಂದು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಈ ಹೋರಾಟಕ್ಕೆ ಸ್ವಾಮೀಜಿ ಕೂಡಲ ಸಂಗಮ ಸ್ವಾಮೀಜಿ ಅವರು ಬಂದಿರುವಂತದ್ದು, ಅದರ ಜೊತೆಗೆ ಹೋರಾಟಕ್ಕೆ ಭಾರಿ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದನ್ನು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಈಗ ಒಂದು ಕಡೆ CM ಅವರ ಮೇಲೆ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರೆ, ಇನ್ನೊಂದು ಕಡೆ ಹೋರಾಟದ ಮೀಸಲಾತಿ ಬೇಕೇ ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಇಲ್ಲಿ ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು. ಈ ಒಂದು ಹೋರಾಟಕ್ಕೆ 4 ವರ್ಷದಿಂದಲೂ ಕೂಡ ಶಾಂತಿಯುತವಾಗಿ ಮಾಡ್ಕೊಂಡು ಬರ್ತಾ ಇದ್ವಿ, ಆದ್ರೆ ಮೊನ್ನೆ ಏಕಾಏಕಿ ಸರ್ಕಾರದ ಕುಮ್ಮಕ್ಕಿನಿಂದ ಈ ರೀತಿ ಲಾಠಿ ಚಾರ್ಜ್ ಆಗಿದೆ. ಈ ಒಂದು ಹೋರಾಟವನ್ನ ಹತ್ತಿಕ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಈಗ ಈ ಒಂದು ಹೋರಾಟದ ಸ್ಥಳಕ್ಕೆ ಕೂಡಲ ಸಂಗಮ ಸ್ವಾಮೀಜಿ ಆಗಿರ್ಬೋದು, ಅದರ ಜೊತೆಗೆ ಇನ್ನಷ್ಟು ಮುಖಂಡರಾಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಬಂದು ಸದ್ಯ ಏನು ಸರ್ಕಾರದ ವಿರುದ್ಧ ಖಂಡನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಲಾಠಿ ಚಾರ್ಜ್ ಯಾರು ಮಾಡಿದ್ದಾರೆ ಆ ಅಧಿಕಾರಿ ತಕ್ಷಣ ಸಸ್ಪೆಂಡ್ ಮಾಡಬೇಕು, ಅದರ ಜೊತೆಗೆ ಏನು ಈ ಒಂದು ಹೋರಾಟಕ್ಕೆ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಮಾಡಿದೆ, ಹೀಗಾಗಿ ಸರ್ಕಾರ ಕೂಡಲೇ ಕ್ಷಮೆಯನ್ನ ಯಾಚಿಸಬೇಕು. ಅದರ ಜೊತೆಗೆ ಸ್ವಾಮೀಜಿ ಅವರು ಕೂಡ ಇನ್ನೊಂದು ಮಾತನ್ನ ಹೇಳಿರುವಂತದ್ದು, TV9 ಮುಂದೆ ಮಾತಾಡುವಂತ ಸಂದರ್ಭದಲ್ಲಿ ಒಬ್ರು ಶಾಸಕರು ಲಾಠಿ ಚಾರ್ಜ್ ವಿಚಾರವನ್ನ CM ಅವ್ರ ಬಳಿ ಹೋಗಿ ಹೇಳುವಂತಹ ಸಂದರ್ಭದಲ್ಲಿ ಆ ಒಂದು ಲಾಠಿ ಚಾರ್ಜ್ ಕೂಡ ತಡೆಹಿಡಿಲಿಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಏನು ಹೇಳಿರುವಂತದ್ದು. ಸ್ವಾಮೀಜಿ ಅವರು ಕೂಡ ಈಗಷ್ಟೇ ಹೋರಾಟಕ್ಕೆ ಬಂದು ಜಾಯಿನ್ ಆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ, ಯಾವ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಮುಂದಿನ ಹೋರಾಟದ ರೂಪರೇಷೆಗಳು ಹೇಗಿದ್ದಾವೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವ್ರನ್ನ ಮಾತಾಡಿಸ್ತೇನೆ. ಸದ್ಯ ಈಗ ಸ್ವಾಮೀಜಿ ಯಾವ ರೀತಿ ಹೋರಾಟ ಇರಲಿದೆ? ಇವತ್ತು ರಾಜ್ಯಾದ್ಯಂತ ಸ್ವಯಂ ಸ್ಫೂರ್ತಿಯಾಗಿ ಪ್ರತಿ ಹಳ್ಳಿಯಿಂದ ರಸ್ತೆ ಬಂದ್ ಮಾಡಕತ್ತಾರೆ, ಪ್ರತಿ ತಾಲೂಕು ಹೆದ್ದಾರಿಗಳನ್ನು ಬಂದ್ ಮಾಡಕತ್ತಾರೆ, ಪ್ರತಿ ಜಿಲ್ಲಾ, ಪ್ರತಿ ರಾಷ್ಟ್ರೀಯ ಹೆದ್ದಾರಿ, ಪ್ರತಿ ರಾಜ್ಯ ಹೆದ್ದಾರಿಗಳನ್ನ ಸ್ವಯಂ ಸ್ಫೂರ್ತಿಯಿಂದ ಅವತ್ತೇನು ಲಕ್ಷ ಪಂಚಮ ಸಾಲಿಗೆ ಬಂದಿಲ್ಲ,
10 ಲಕ್ಷ ಸಂಖ್ಯೆಯಲ್ಲಿ ಜನರು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಕತ್ತಾರೆ. ನಮ್ಮೆಲ್ಲ ಜನರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಮಾಡೋಣ. ಯಾವುದೇ ಆಂಬುಲೆನ್ಸ್ ವಾಹನಗಳಿಗೆ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿ ರಸ್ತೆಯನ್ನು ರೊಕ್ಕ ಮಾಡಿರಿ. ಯಾವುದೇ ಕಾರಣಕ್ಕೂ ಉದ್ರೇಕೊಳ್ಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೂಗು ಒಂದೇ ಇರಬೇಕು. ಮುಖ್ಯಮಂತ್ರಿಗಳು ಲಿಂಗಾಯತ ಕ್ಷಮೆ ಕೇಳಬೇಕು. ಮುಖ್ಯಮಂತ್ರಿಗಳು FIR ಆಗಿರ್ತಕ್ಕಂಥ ವ್ಯಕ್ತಿಗಳ ದಾಖಲೆಗಳನ್ನು ವಾಪಸ್ ಪಡ್ಕೊಳ್ಬೇಕು. ಮುಖ್ಯಮಂತ್ರಿಗಳು ಯಾರು ಇಂಥ ಕೃತ್ಯಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂಥ ಪ್ರಯತ್ನ ಮಾಡದೆ ಹೋದರೆ ನೀವೇ ಉದ್ದೇಶಪೂರ್ವಕವಾಗಿ ಲಿಂಗಾಯತರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥ ಅಪಕೀರ್ತಿಗೆ ನೀವು ಪಾತ್ರ ಆಗ್ತೀರಿ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಜನರಿಗೆ ಕರೆ ಕೊಡ್ತೀನಿ, ಯಾವುದೇ ಕಾರಣಕ್ಕೆ ಉದ್ರೇಕ ಕೊಳಕ್ಕೆ ಹೋಗ್ಬೇಡ್ರಿ. ಶಾಂತ ರೀತಿಯಿಂದ ಸಾಂಕೇತಿಕ ಪ್ರತಿಭಟನೆ ಮಾಡಿರಿ. ಇವತ್ತು ಇಡೀ ದಿನ ನಮ್ಮ ಪಂಚಮಸಾಲಿಗಳು ಎಲ್ಲ ಕಡೆ ರಸ್ತೆ ಮಾಡ್ತಾರೆ. ಕಾನೂನಿನ ಮೀರು ಮಾಡೋದಿಲ್ಲ. ಪೊಲೀಸ್ ಅಧಿಕಾರಿ ಎಲ್ಲಿವರೆಗೆ ಕೊಂಡ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿವರೆಗೆ ಕೊಂಡಿರ್ತೇವೆ, ಅವ್ರಿಗೆ ಗೌರವ ಕೊಡ್ತೀವಿ. ರಾಜ್ಯಾದ್ಯಂತ ನಮ್ಮ ಜನ ಸ್ವಯಂ ಸುಪ್ರಿದ್ದಾರೆ. ಈಗಲೇ ಬರೀ ಒಂದು ಕರೆ ಕೊಟ್ಟರೆ 25ಕ್ಕಿಂತ 50 ಲಕ್ಷ ಜನ ಪಂಚಮಸಾಲಿಗಳು ವಿಧಾನಸೌಧಕ್ಕೆ ಮುತ್ತಿ ಹಾಕ್ಲಿಕ್ಕೆ ರೆಡಿ ಇದ್ದಾರೆ. ಅದನ್ನು ತಾಳ್ಮೆಗಳ ಪ್ರಯತ್ನ ಮಾಡಿಲ್ಲ, ಸಹನೆಯನ್ನು ಕಳೆದುಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಬಸವಣ್ಣವರ ತತ್ವದಂತೆ ಶಾಂತಿಯುತವಾಗಿರ್ತಕ್ಕಂಥ ಅಹಿಂಸಾತ್ಮಕ ಒಂದು ಹೋರಾಟವನ್ನು ಮುಂದುವರಿಸ್ತೀವಿ. ಪಂಚಮಸಾಲಿಗಳು ಮಲಗಿರುವಂಥ ಪಂಚಮಸಾಲಿಗಳನ್ನ ಅವರ ಸಹನೆಯನ್ನೇ ಕೇಳ್ಕೊಂತ ಪ್ರಯತ್ನ ಮಾಡಿದ್ರಿ, ಅವರ ತಾಳ್ಮೆಯನ್ನು ಕೇಳ್ಕೊಂತ ಪ್ರಯತ್ನ ಮಾಡಿದ್ರಿ. ಅನ್ನ ಕೊಡುವಂಥ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದಿರಿ, ಮಾರಣಾಂತಿಕ ಹಲ್ಲೆ ಮಾಡಿದಿರಿ. ನನಗೆ ಅನಿಸುತ್ತೆ ಇನ್ನೂ ಸ್ವಲ್ಪ ಏನೋ ಮುಂದುವರಿದ್ರೆ ಗೋಲಿಬೋರ್ ಮಾಡುವಷ್ಟು ಅಮಾನ್ಯವಾಗಿ ವರ್ತನೆ ಮಾಡುವಷ್ಟು ಮಟ್ಟಿಗೆ ನಿಮ್ಮ ಪೊಲೀಸರು ಅವತ್ತು ಅವರೆಲ್ಲ ಅಮಾಯಕ ಪೊಲೀಸರ ಗೌರವ ಐತಿ. ಅವರೆಲ್ಲ ರೈತರು. ನನ್ನ ಹೋರಾಟಕ್ಕೆ 4 ವರ್ಷಗಳ ಶಾಸಕರೊಬ್ರು ಹೋಗಿ CM ಅವ್ರು ಭೇಟಿ ಆದಾಗ ಯಾವ ಶಾಸಕರು ಹೋಗಿದ್ರಲ್ಲಿ ನಾನು ಅವ್ರ ಹೆಸರು ಹೇಳಕ್ ಹೋಗಲ್ಲ. ನೀವೆಲ್ಲ ವಿಡಿಯೋ ಕ್ಲಿಪ್ಸ್ ತೆಗೀರಿ, CC ಕ್ಯಾಮ್ರಾ ತೆಗೆದುಕೊಳ್ರಿ. ನಮ್ಮ ಜನಾಂಗವನ್ನು ಒಡೆಯುವಂಥ ಸಂದರ್ಭದಲ್ಲಿ ಯಾವ ಶಾಸಕ ಕಣ್ಣೀರು ಹಾಕೊಂಡು ಮುಖ್ಯಮಂತ್ರಿಗಳು ಹೋಗಿ ಕೈ ಮುಗಿದು ನಮ್ಮ ಜನಾಂಗದನ್ನು ಹೊಡೆಯಕತ್ತಾರೆ ಮುಖ್ಯಮಂತ್ರಿಗಳೇ, ಅವ್ರನ್ನ ಬಿಡುಗಡೆಗೊಳಿಸ್ರಿ, ಆ ಆದೇಶವನ್ನು ತೆಗೆದುಕೊಳ್ರಿ. ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಸ್ಟಾಪ್ ಮಾಡ್ಲಿಕ್ಕೆ ಅಂತ ಹೇಳಿದಾಗ ಹೊಡಿಲ್ ಬಿಡ್ರಿ, ನಮ್ಮ ಸರ್ಕಾರನ ಎದುರಾಕಂತಾರೇನು ಅಂತೇಳಿ ಈ ರೀತಿಯಾಗಿ ಹೃದಯ ವಿದ್ರಾವಕವಾಗಿ ನಿಮ್ಮ ಹೊರಟು ಮಾತು. ನಾನೇನು ತಿಳ್ಕೊಂಡಿದ್ದೆ, ಮುಖ್ಯಮಂತ್ರಿ ಅವತ್ತಿಲ್ಲ, SM ಕೃಷ್ಣ ಅವರ ಅಂತಿಮ ನಮನ ಕಾರ್ಯಕ್ರಮಕ್ಕೆ ಹೋಗಿ ನಾ ತಿಳ್ಕೊಂಡಿದ್ದೆ. ಇಲ್ಲೇ ಇದ್ರಂತೆ. ಇಲ್ಲೇ ಇದ್ದು ನಮ್ಮ ಜನಾಂಗದ ಜನಪ್ರತಿನಿಧಿ ಬಂದು ಕಣ್ಣೀರ ಕೇಳಿದಾಗ ಹೃದಯ ವಿದ್ರಾವಕವಾಗಿ ಮಾತಾಡಿರಪ್ಪ ಅಂದರೆ ನಿಮ್ಮಂಥ ಮುಖ್ಯಮಂತ್ರಿಗಳನ್ನ ಕರ್ನಾಟಕದಲ್ಲಿ ಅಮಾನ್ಯವಾಗಿ ವರ್ತನೆ ಮಾಡೋ ಮುಖ್ಯಮಂತ್ರಿ ಬಹುತೇಕ ನಮ್ಮ ಕಣ್ಣುಗಡೆ ಎಂದು ಕಂಡಿರಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ನಿಜವಾಗ್ಲೂ ಖಂಡಿಸ್ತೀವಿ. ಇದು ಲಿಂಗಾಯತ ವಿರೋಧಿ ಸರ್ಕಾರ ಅಂತೇಳಿ ಮತ್ತೆ ಪದೇ ಹೇಳಿಕೆ ಇಚ್ಛೆ ಪಡ್ತೀನಿ ನಾನು. ರೆಹಮಾನ್, ಒಂದು ಕಡೆ ಈಗಾಗಲೇ ಏನು ಸರ್ಕಾರದ ವಿರುದ್ಧ ಸದ್ಯ ಈಗ ಸ್ವಾಮೀಜಿ ಅವರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮತ್ತು ಈ ಒಂದು ಹೋರಾಟ ಇಡೀ ದಿನ ನಡೆಯುತ್ತೆ. ಪೊಲೀಸರ ಮೇಲೆ ಕ್ರಮ ಆಗಬೇಕು, CM ಅವ್ರಿಗೆ ಕ್ಷಮೆ ಕೇಳಬೇಕು, ಅದ್ರ ಜೊತೆಗೆ FIR ಏನಾಗಿದೆ ಅವ್ರನ್ನ ಕೂಡಲೇ ರದ್ದು ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇರುವಂತದ್ದು. ಇದಕ್ಕೆ ಬೇಕಾದಂತಹ ಪೊಲೀಸ್ ಬಂದೋಬಸ್ತ್ ಕೂಡ ಈಗಾಗಲೇ ಮಾಡಿಕೊಂಡು ಹೋರಾಟ ಆರಂಭ ಆಗಿರುವಂತದ್ದು. ರೆಹಮಾನ್, ಅದೇ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.